ಇದನ್ನು ಕನ್ನಡದಲ್ಲಿ ಲೋಕಸಾರ ಅಂತಾರೆ. ಅಲೋವಿರಾ, ಈ ಅಲೋವಿರಾ ಸೌಂದರ್ಯ ವರ್ಧಕಕ್ಕಾಗಿ ಉಪಯೋಗಿಸ್ಕೋತಾರೆ ಹೆಚ್ಚಿಗೆ. ಆಮೇಲೆ ಎಷ್ಟೋ ಕಾಯಿಲೆಗಳು ವಾಸಿ ಮಾಡಲಿಕ್ಕೆ ನಮ್ಮಲ್ಲಿ ಜನ ಬಂದು ಈ ಅಲೋವಿರಾ ಈ ಎಲೆಯನ್ನು ತೊಗೊಂಡೋಗಿ ಔಷಧಿ ಮಾಡಿ ಕೊಡ್ತಾರೆ. ಆಮೇಲೆ ಇದು ನೋಡಿ ಅರಿಶಿನ, ಇಲ್ಲಿಗೆ ಅರಿಶಿನ ಹಾಕಿದ್ದೀವಿ. ಇದೊಂದು ಸ್ವಲ್ಪ ದಿವಸ ಬಿಟ್ಟರೆ ನಮ್ಮ ಮನೆಗಾಗುವಷ್ಟು ಅರಿಶಿನ, ಫ್ರೆಶ್ ಆಗಿರೋ ಅರಿಶಿನ ನಮ್ಮ ಕೈ ಸಿಗುತ್ತೆ. ಈಗ ಇಲ್ಲಿ ಪಕ್ಕದಲ್ಲಿರೋದು ಇದು ನೋಡಿ, ಇದು ಚಕ್ಕೋತ. ಇದು ಸಿಕ್ಕಾಪಟ್ಟೆ ದಪ್ಪಕ್ಕೆ ಸೈಜ್ ಬರುತ್ತೆ. ನೋಡಿ ಈಗ ಹೂವು ಬಿಟ್ಟಿದೆ ಈಗಾಗಲೇ. ಈ ಹೂವು ಬಿಟ್ಟಿರೋದ್ರಲ್ಲಿ ಆಲ್ಮೋಸ್ಟ್ ಸುಮಾರು ಕಾಯಿಗಳು ಬರ್ತವೆ. ಈ ಕಾಯಿಗಳಲ್ಲಿ ಅದು ಚಕ್ಕೋತದಲ್ಲಿ ಸಿಟ್ರಸ್, ಅದು ಈ ಸಿಟ್ರಸ್ಸಲ್ಲಿ ನ್ಯೂಟ್ರಿಯೆಂಟ್ ಸಿ ವಿಟಮಿನ್ ಇರ್ತದೆ. ಈ ಸಿ ವಿಟಮಿನ್ ನಾವು ಉಪಯೋಗಿಸೋದ್ರಿಂದ ರೋಗ ನಿರೋಧಕ ಶಕ್ತಿ ನಮ್ಮ ಫ್ಯಾಮಿಲಿಗೆ ನಿಮ್ಗೆ ಗೊತ್ತಿಲ್ಲದೇ ಇದ್ದಂಗೆ ಬರುತ್ತೆ. ಅದಕ್ಕೋಸ್ಕರ ನೀವು ಆ ಮಾತ್ರೆಗಳು ತೊಗೋಬೇಕಾದ ಅಗತ್ಯನೇ ಇರುತ್ತೆ. ಇದೊಂದು ಮತ್ತು ಅಲ್ಲಿ ಇದು ಕಿರುಳ್ಳಿಕಾಯಿ ಅಂತ ಕರೀತಾರೆ. ಇದು ಈಗ ನಿಮ್ಗೆ ಕಾಣ್ತಾ ಇದೆ, ಒಂದು ಕಾಯಿನೂ ಕಾಣ್ತಾ ಇದೆ ನಿಮ್ಮಲ್ಲಿ ಕಿರುಳ್ಳಿಕಾಯಿ. ಅದೂ ಕೂಡ ಚಕ್ಕೋತಾನೆ. ಇದು ಕಿರುಳ್ಳಿಕಾಯಿ ಅಂತ ನೋಡ್ತಾ ಇದ್ದೀರಲ್ಲ, ಇದು ಕಿರುಳ್ಳಿಕಾಯಿ ಬಿಡುತ್ತೆ. ಆಮೇಲೆ ಇಲ್ಲಿ ಬನ್ನಿ, ಇದು ಮುಂದಕ್ಕೆ ಇದು ಸಪೋಟ. ಇದು ಸಪೋಟ ವೆರೈಟಿ ಯಾವುದು ಅಂತಂದರೆ ಕ್ರಿಕೆಟ್ ಬಾಲ್ ಅಂತ ಕರೀತಾರೆ. ಕ್ರಿಕೆಟ್ ಬಾಲ್ ಥರ ಇರುತ್ತೆ, ದಪ್ಪಗಿರುತ್ತೆ, ಭಾರಿ ಟೇಸ್ಟ್ ಇರುತ್ತೆ. ಈಗ ನೋಡಿ ಇದರಲ್ಲಿ ಕಡಿಮೆ ಅಂದರೆ ನಮ್ಗೆ ಒಂದು 20 kg ಸಿಗುತ್ತೆ. 20-25 kg ಸಿಕ್ತು ಅಂತ ಅಂದರೆ ನಿಮ್ಮ ಮನೆಯಲ್ಲಿ ಎಲ್ಲರೂ ತಿನ್ಬೋದು. ಆಮೇಲೆ ಇದಕ್ಕೆ ಕಡಿಮೆ ಅಂದರೆ ಒಂದು 60 ರೂಪಾಯಿ ಆಗುತ್ತೆ, 1 kg 100 ರೂಪಾಯಿವರೆಗೂ ಹೋಗುತ್ತೆ. ಅಂಥದ್ರಲ್ಲಿ ನಿಮ್ಗೆ 25 kg ಬಂದರೆ ಮನೆಯವರೆಲ್ಲ ಫ್ರೆಶ್ ಆಗಿರೋದನ್ನ ಇದು ಆರ್ಗ್ಯಾನಿಕಲಿ ಯಾವುದಕ್ಕೂ ಕೂಡ ನಾವು ಫರ್ಟಿಲೈಸರ್ಸ್ ಇಲ್ಲಿ ಹಾಕೋದಿಲ್ಲ. ಈಗ ಮುಂದಕ್ಕೆ ಬಂದರೆ ಈಗ ನೋಡಿ ಕೀರೆ ಸೊಪ್ಪು ಅಂತ ಕರೀತಾರೆ. ಇದಕ್ಕೆ ಕೀರೆ ಸೊಪ್ಪು ಭಾರಿ ಟೇಸ್ಟ್ ಇರ್ತದೆ. ಅದು ಫ್ರೆಶ್ ಆಗಿ ನೀವು ಅದನ್ನು ಕಟ್ ಮಾಡ್ಕೊಂಡೋಗಿ ಮನೇಲಿ ಸೊಪ್ಪಿನ ಸಾರು ಮಾಡಿದ್ರೆ, ಇದನ್ನು ಉಪ್ಪಿನ ಸಾರು ಅಂತ ಒಂದು ಸಾರಿ ಉಪ್ಪಿನ ಸಾರು ಮಾಡ್ತಾರೆ. ಇದಕ್ಕೆ ಮೆಣಸಿನ್ಕಾಯಿ ಹಾಕಿ ಖಾರ ಹಾಕ್ಬಿಟ್ಟು ಅದನ್ನು ಕಲಿಸ್ಕೊಂಡು ತಿಂದರೆ ಎಕ್ಸಲೆಂಟಾಗಿರುತ್ತೆ ಇದು. ಈಗ ಇನ್ನು ಈ ಕಡೆ ಬಂದರೆ ನೀವು ಈಗ ನೋಡಿ, ಇದು ಮ್ಯಾಂಗೋ ಮಾವು. ಇದು ಮಲ್ಲಿಕಾ ಅಂತ, ಮಲ್ಲಿಕಾ ಮಾವು. ಇದು ಭಾರಿ ಟೇಸ್ಟಾಗಿರುತ್ತೆ. ಇದು ಸಾಮಾನ್ಯವಾಗಿ ಒಂದೊಂದು ಕೂಡ ಹತ್ತಿರ 3/4 kg 1 kg ಎಲ್ಲ ಬರುವಂಥ ಅವಕಾಶ ಇರುತ್ತೆ. ಈ ಸಾರಿ ಟೆಂಪ್ರೇಚರ್ ಸಿಕ್ಕಾಬಿಟ್ಟೆ ರೈಸ್ ಆಗಿರೋದ್ರಿಂದ ಫ್ಲವರ್ ಡ್ರಾಪ್ ಆಗಿತ್ತು, ಹಾಗಾಗಿ ನೀವು ಕಾಯಿ ಏನು ಇಲ್ಲಿ ಕಾಣ್ತಾ ಇರಲಿಲ್ಲ. ಇದು ನೋಡಿ, ಇದು GKVK ವೆರೈಟಿ. ಇದು ಜ್ಯೋತಿ ಅಂತ ಕರೀತಾರೆ ಇದಕ್ಕೆ. ಇದು ಒಳ್ಳೆ ಸೈಜ್ ಕಾಯಿ ಬಿಡುತ್ತೆ ಮತ್ತು ಒಳ್ಳೆ ಟೇಸ್ಟ್ ಇರುತ್ತೆ. ಆಮೇಲೆ ಬೀಜ ಸಾಫ್ಟಾಗಿರುತ್ತೆ, ನೀವು ಬೀಜನ ಕಡ್ಕೊಂಡು ತಿನ್ಬೋದು. ಸೊ ಹಾಗಾಗಿ ಇದು ಇದೆ. ಇಲ್ಲೊಂದಿದೆ ನೋಡಿ, ಇದು ಆಲ್ಫೆನ್ಸೋ ಅಂತ, ಇದಕ್ಕೆ ಬಾದಾಮಿ ಅಂತ ಕರೀತಾರೆ. ಇದಕ್ಕೆ ಬಾದಾಮಿ ಗಿಡ. ಈಗ ನಾವು ಒಂದು ಮಲ್ಲಿಕ ಹಾಕ್ಕೊಂಡಿದ್ದೀವಿ, ಇನ್ನೊಂದು ಬಾದಾಮಿ ಹಾಕ್ಕೊಂಡಿದ್ದೀವಿ. ಈಗ ಹಣ್ಣುಗಳಲ್ಲಿ ರಾಜ ಅಂದರೆ ಮಾವು ಅಂತ ಕರೀತಾರೆ. ಬಟ್ ಮಾವಿನಲ್ಲಿ ರಾಜ ಯಾವುದು ಅಂತ ಅಂದರೆ ಬಾದಾಮಿ. ಹಾಗಾಗಿ ಇದು ಬಾದಾಮಿಗೆ ಸಂಬಂಧಪಟ್ಟಿದ್ದು. ಇದಾದಮೇಲೆ ಇಲ್ಲೊಂದಿದೆ, ಇದು ಅಮ್ರಪಾಲಿ. ಆ್ಯಕ್ಚುಲಿ ಆ ದೊಡ್ಡ ಮರ ಏನು ಕಾಣುತ್ತಲ್ಲ, ಅದು ಅಮ್ರಪಾಲಿ ಅಂತ ಕರೀತಾರೆ. ಅಮ್ರಪಾಲಿನಲ್ಲಿ ಶುಗರು TSS ಜಾಸ್ತಿ ಇರ್ತದೆ, ಒಳ್ಳೆ ಟೇಸ್ಟ್ ಇರ್ತದೆ. ಈಗ ಇಲ್ಲಿ ಬಂದರೆ ನಿಮಗೆ ಇಲ್ಲಿ ತರಕಾರಿಗೆ ಸಂಬಂಧಪಟ್ಟಂಗೆ ನಾವಿಲ್ಲಿ ಒಂದು ಕುಂಬಳ ಗಿಡ ಹಾಕಿದ್ದೀವಿ. ಈ ಕುಂಬಳ ಗಿಡ ಇನ್ನೇನು ಆಗಲೇ ಫ್ಲವರಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ಈಗ ಮನೆಗಾಗೋಷ್ಟು ಕುಂಬಳ ಇದೊಂದರಿಂದನೇ ಸಿಗುತ್ತೆ ನಮಗೆ. ಇಲ್ಲಿ ಕಾಣ್ತಾ ಇದೆ ನೋಡಿ ಕುಂಬಳ ಗಿಡ. ಇದೆಲ್ಲ ಇನ್ನೇನು ಫ್ಲವರ್ ಎಲ್ಲ ಸ್ಟಾರ್ಟ್ ಆಗಿದೆ. ಇಲ್ಲಿ ಈ ಫ್ಲವರ್ ಬಿಟ್ಟಾದಮೇಲೆ ಒಂದು ನಮ್ಗೆ ಸಾಕಷ್ಟು ಅಲ್ಲಿವರೆಗೂ ಹೋಗಿದೆ ನೋಡಿ, ಅಂದ್ಕೊಂಡು ಅಲ್ಲೆಲ್ಲ ಹೊರಟೋಗಿದೆ. ಸೊ ಹಾಗಾಗಿ ಮಳೆಗಾಲದಲ್ಲಿ ನಾವೇನು ನೀರೇ ಕೊಡಬೇಕಾಗಿಲ್ಲ, ಮಳೆ ಬೀಳೋದಕ್ಕೇ ನಾವು ಇದನ್ನು ಬೆಳ್ಕೊಳ್ಳೋಕ್ಕೆ ಅವಕಾಶ ಇದೆ. ಆಮೇಲೆ ಇನ್ನೊಂದು ಭಾರಿ ಮುಖ್ಯವಾಗಿರೋ ಅಂಥ ಇದು ತೋರಿಸ್ತೀನಿ ನಿಮಗೆ. ಇದು ಕಿರ್ನಲ್ಲಿ ಅಂತ. ಕಿರ್ನಲ್ಲಿ ಈಗ ಕಾಯೆಲ್ಲ ಈಗ ಉದುರಿದೆ, ಇದರಲ್ಲಿ ಸಿಕ್ಕಾಬಿಟ್ಟೆ ಕಿರ್ನಲ್ಲಿ ಬರುತ್ತೆ. ಇದನ್ನು ನಾವು ಉಪ್ಪಿನಕಾಯಿ ಉಪಯೋಗಿಸ್ತೀವಿ. ಇದು ವಿಟಮಿನ್ C ಜಾಸ್ತಿ ಇರ್ತದೆ. ಹಾಗಾಗಿ ಸಾಮಾನ್ಯವಾಗಿ ಎಲ್ಲ ಉಪ್ಪಿನಕಾಯಿ ಮಾಡ್ತಾರೆ. ಇದು ಭಾರಿ ಟೇಸ್ಟ್ ಇರ್ತದೆ ಉಪ್ಪಿನಕಾಯಿ. ಇದು ಸಾಮಾನ್ಯವಾಗಿ ಎಲ್ಲ ಕಡೆ ಸಿಕ್ಕೋದಿಲ್ಲ. ಅದು ನಾವು ತಂದು GKVK ಅಂತ ತಂದು ಹಾಕಿದ್ದೀವಿ. ಈಗ ನೀವು ನೋಡ್ತಾ ಇದ್ದೀರಿ. ಈಗ ಇಲ್ಲೊಂದು ತೆಂಗಿನ ಮರನೂ ಇದೆ, ಆ ಕಡೆ ತೆಂಗಿನ ಮರದಲ್ಲಿಯೂ ಕೂಡ ನಮಗೊಂದಿಷ್ಟು ಕಾಯಿ ಸಿಗ್ತದೆ. ಅಲ್ಲೊಂದು ತೆಂಗಿನ ಮರ ಇದೆ, ಅಲ್ಲೊಂದಿದೆ. ಹಾಗಾಗಿ ನಮಗೆ ಮನೆಗೆ ಬೇಕಾಗಿರೋ ಅಂಥ ಏನು ತರಕಾರಿ ಆಗಲಿ, ಹಣ್ಣುಗಳಾಗಲಿ, ತೆಂಗಿನಕಾಯಿ ಆಗಲಿ, ಆಮೇಲೆ ಯಾವುದು ಸಪೋಟ ಆಗಲಿ, ಇಂಥವೆಲ್ಲನೂ ಕೂಡ ನಮಗೆ ಫ್ರೆಶ್ ಆಗಿರೋ ಅಂಥ ಕಾಯಿ ಪಲ್ಯಗಳು ನಮಗೆ ಇಲ್ಲಿ ಕಿಚನ್ ಗಾರ್ಡನಲ್ಲಿ ಸಿಗೋದ್ರಿಂದ ಪ್ರತಿಯೊಬ್ಬರು ಕೂಡ ಅವ್ರ ಜಾಗಕ್ಕೆ ಎಷ್ಟು ಜಾಗ ಇದೆ, ಅವ್ರಿಗೆ ಎಷ್ಟು ಸಮಯ ಉಳಿಯುತ್ತೆ,
ಅದನ್ನು ನೋಡಿಕೊಂಡು ನೀವು ಒಂದು ಸಣ್ಣ ಕಿಚನ್ ಗಾರ್ಡನ್ ಮಾಡಿಕೊಂಡ್ರೆ ಹಿತ್ತಲಲ್ಲಿ ಅದು ಎಲ್ಲ ನ್ಯೂಟ್ರಿಯೆಂಟ್ಸು ಫ್ರೆಶ್ ಆಗಿರೋ ಅಂಥ ನಿಮಗೆ ತರಕಾರಿ ಹಣ್ಣು ಹಂಪಲುಗಳನ್ನು ಕೊಡ್ತದೆ. ಹಾಗಾಗಿ ಇದನ್ನು ತಾವು ಎಲ್ಲರೂ ಕೂಡ ಮುಂದೆ ತಮ್ಮ ಅವಕಾಶ ಇರೋರು ಎಲ್ಲರೂ ಕೂಡ ಕಿಚನ್ ಗಾರ್ಡನ್ ಮಾಡ್ಕೊಳ್ಳಿ, ಫ್ರೆಶ್ ಆಗಿರೋ ಹಣ್ಣು ಹಂಪಲುಗಳನ್ನ ತಿನ್ನಿ. ನಮಸ್ತೆ.